ನಾವು ಮಾಂಸ ತಿಂತೀವಿ, ಓಕೆ. ಆದರೆ ನೀವು ಸಸ್ಯಾಹಾರಿಗಳು ಗಿಡ ಮರಗಳನ್ನು ಕಡಿತೀರಾ, ಹಣ್ಣುಗಳನ್ನು ಕಿತ್ಕೋತೀರಾ. ನಮಗೆ ಹೇಗೆ ಪಾಪ ಅಂಟ್ಕೊಳ್ಳುತ್ತೋ ಹಾಗೆ ನಿಮಗೂ ಕೂಡ ಪಾಪ ಅಂಟ್ಕೊಳ್ಳುತ್ತಲ್ವಾ. ಗಿಡ ಮರಗಳಿಗೂ ಜೀವ ಇದೆ ಅಂತ ಜಗದೀಶ್ ಚಂದ್ರ ಬೋಸ್ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಅವಕ್ಕೂ ನೋವಾಗುತ್ತೆ ಅಂತ ಮಾಂಸಾಹಾರಿಗಳ ಒಂದು ವಾದ ಇದ್ದೇ ಇದೆ. ಮೊದಲು ಮಾಂಸ ಅಂತಂದರೆ ಸಂಸ್ಕೃತ ಪದದಲ್ಲಿ ನಾನು ಈ ಜನ್ಮದಲ್ಲಿ ನಿನ್ನನ್ನು ತಿಂತೀನಿ, ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ತಿನ್ನು ಎನ್ನುವ ಒಂದು ಅರ್ಥ ಬರುತ್ತೆ. ಪ್ರಾಣಿಗಳನ್ನು ಕತ್ತರಿಸಿದಾಗ ನಮ್ಮ ಹಾಗೇನೆ ಅವು ಅಳ್ತವೆ, ಕಿರುಚ್ತವೆ, ರಕ್ತ ಬರುತ್ತೆ. ನಮಗೆ ಒಂದು ಚಿಕ್ಕ ಗಾಯ ಆದಾಗ ಎಷ್ಟೊಂದು ನೋವಾಗುತ್ತೆ ಅಲ್ವಾ, ಹಾಗೆ ಅವಕ್ಕೂ ನೋವಾಗುತ್ತೆ. ಆದರೆ ಗಿಡ ಮರಗಳು ಪ್ರತಿಕ್ರಿಯೆ ಮಾಡೋದಿಲ್ಲ, ಅವಕ್ಕೆ ಮೆದುಳಿಲ್ಲ, ನರ್ವಸ್ ಸಿಸ್ಟಮ್ ಇಲ್ಲ, ಮತ್ತು ಕಡೆದಾಗ ಪ್ರಾಣಿಗಳಂತೆ ಶಾಪ ಹಾಕೋದಿಲ್ಲ. ಗಿಡ ಮರಗಳನ್ನು ಕಡಿದಾಗ ರೆಂಬೆ ಕೊಂಬೆಗಳು ಮತ್ತೆ ಬೆಳಿತವೆ, ಆದರೆ ಪ್ರಾಣಿಗಳಲ್ಲಿ ಹೋದ ಜೀವ ವಾಪಸ್ ಬರೋದಿಲ್ಲ. ಪ್ರಕೃತಿಯ ನಿಯಮದಲ್ಲಿ ಪ್ರಾಣಿಗಳು ನಮ್ಮ ಹಾಗೆಯೇ ಸ್ವತಂತ್ರವಾಗಿವೆ, ಮತ್ತು ಸಸ್ಯಗಳು ಸಂಪೂರ್ಣವಾಗಿ ಸಾಯದೆ ನಮಗೆ ಆಹಾರವನ್ನು ನೀಡ್ತವೆ. ಪ್ರಾಣಿಗಳನ್ನು ಸಾಯಿಸಿ ತಿನ್ನೋದು ಮಹಾಪಾಪ, ಅದರಲ್ಲೂ ಗೋಹತ್ಯೆ ಅಂತೂ ಇನ್ನೂ ದೊಡ್ಡ ಪಾಪ. ಸಸ್ಯಗಳನ್ನು ಕಡಿಯೋದು ಅದು ಪಾಪನೇ, ಆದರೆ ಅತ್ಯಂತ ಕನಿಷ್ಠವಾದಂಥ ಪಾಪ. ಜೀವನ ಮಾಡೋದಕ್ಕೆ ಆಹಾರ ಬೇಕು, ಅದಕ್ಕೆ ನಾವು ಸಸ್ಯಗಳ ಮೇಲೆ ಅವಲಂಬನೆ ಆಗಲೇಬೇಕು. ಹೀಗಾಗಿ ಪಾಪ ಮಾಡೋದ್ರಲ್ಲಿ ಕನಿಷ್ಠವಾದಂಥ ಪಾಪವನ್ನು ಮಾಡಬೇಕು. ಇದಕ್ಕೆ ನಮಗೆ ಕ್ಷಮೆ ಇದೆ, ಆದರೆ ಪ್ರಾಣಿ ಹಿಂಸೆ ಮಾಡೋದ್ರಿಂದ ಯಾವ ರೀತಿಯಾದಂಥ ಕ್ಷಮೆನೂ ಇಲ್ಲ. ಉದಾಹರಣೆಗೆ ಧೃತರಾಷ್ಟ್ರ, ಹಿಂದಿನ ಯಾವುದೋ ಜನ್ಮದಲ್ಲಿ ಅವನು ಒಂದು ಪಾರಿವಾಳವನ್ನು ಕೊಂದ ಕರ್ಮದಿಂದ ಅವನು ತನ್ನ 100 ಮಕ್ಕಳನ್ನು ಕಳೆದುಕೊಳ್ಬೇಕಾಯಿತು. ಸಸ್ಯಾಹಾರಿಗಳಾಗಿ ಕನಿಷ್ಠ ಪಾಪದಿಂದ ಕ್ಷಮೆ ಬೇಕಾ, ಅಥವಾ ಮಾಂಸಾಹಾರಿಗಳಾಗಿ ಕ್ಷಮೆನೇ ಇಲ್ಲದ ಶಿಕ್ಷೆಯನ್ನು ನೋಡಬೇಕಾ, ನಿರ್ಧಾರ ನಿಮಗೆ ಬಿಟ್ಟಿದ್ದು. ಹರೇ ಕೃಷ್ಣ.